ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ನಾನು 100 ರೂಪಾಯಿಂದ 50 ರೂಪಾಯಿದ ಒಳಗೆ ಮನೆಯೊಳಗೆ ಒಳ್ಳೆ ಮೊಟ್ಟೆನ ಹಾಕಲಿಲ್ದಂಗೆ ಚೆನ್ನಾಗಿ ಹೆಲ್ತಿಯಾಗಿನ ನಾನು ಕೇಕ್ನ ಪ್ರಿಪೇರ್ ಮಾಡಿದೆ. ಯಾವ ಥರ ಅಂತ ಬಂದು ತೋರಿಸ್ತೀನಿ. ನಾನು ಹಾಲ್ ಪೌಡ್ರಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಹಾಲ್ ಪೌಡರ್ ಹಾಕ್ಕೊಂಡೆ. ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೆ. ಅದಾದಮೇಲೆ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ನಾನು ಸಕ್ಕರೆನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ. ಗ್ರೈಂಡ್ ಆದ ತಕ್ಷಣ ಸಕ್ಕರೆ ಪುಡಿನ ದೊಡ್ಡ ಮಿಕ್ಸಿ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಟೀ ಕುಡಿಯೋ ಗ್ಲಾಸಲ್ಲಿ ಅರ್ಧದಷ್ಟು ನಾನು ರವೆನ ಹಾಕ್ಕೊಂಡೆ. ಅದಾದಮೇಲೆ ನಾನು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಮೊಸರು 1 ಕಪ್ ಹಾಕ್ಕೊಂಡೆ ಟೀ ಕುಡಿಯೋ ಗ್ಲಾಸಲ್ಲಿ, ನೋಡಿ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ದೊಡ್ಡ ಗ್ಲಾಸಲ್ಲಿ ನಾನು ಮೈದಾ ಹಿಟ್ಟು ಹಾಕ್ಕೊಂಡೆ. 1.5 ಅಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡೆ. ನಾನು ಮನೆಯಲ್ಲೇ ಹೆಲ್ತಿಯಾಗಿ ಮಾಡೋದು, ಟ್ರೈ ಮಾಡಿ ಗಾಯ್ಸ್ ನೀವು. ಅದಾದಮೇಲೆ 2 ಲೋಟ ಟೀ ಕುಡಿಯೋ ಗ್ಲಾಸಲ್ಲಿ 2 ಲೋಟ ನಾನು ಹಾಲನ್ನ ಹಾಕ್ಕೊಂಡೆ, ಅದೇ ಪೌಡ್ರ್ ಹಾಲನ್ನ ಹಾಕ್ಕೊಂಡೆ, ನೋಡಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ತುಪ್ಪ ಅಥವಾ ಬೆಣ್ಣೆ, ನಿಮ್ಮ ಮನೇಲಿ ಬೆಣ್ಣೆ ಇದ್ದರೆ ಬೆಣ್ಣೆ, ತುಪ್ಪ ಇದ್ದರೆ ತುಪ್ಪ. ನಾನು ತುಪ್ಪನ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಕ್ಲೀನಾಗಿ ಗ್ರೈಂಡ್ ಮಾಡಿಕೊಂಡೆ ಗ್ಯಾಸ್. ಅದಾದಮೇಲೆ ಗ್ಯಾಸ್ ಫ್ಲವ್ ಆನ್ ಮಾಡಿಬಿಟ್ಟು ನಾನು ಹಂಚನ್ನ ಇಟ್ಟೆ. ಅದಾದಮೇಲೆ ನಾನು ಫ್ಲವರ್ ಚೆನ್ನಾಗಿ ಬರಲಿ ಅಂತ ನಾನು 2 ಏಲಕ್ಕಿ 4 ಏಲಕ್ಕಿ ಹಾಕಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅದ್ರ ಮೇಲೆ ಹಾಕ್ತಾಯಿದ್ದೀನಿ, ನೋಡಿ. ಅದಾದಮೇಲೆ ಬೇಕಿಂಗ್ ಸೋಡಾ, ಮನೆಯಲ್ಲಿರೋ ಸೋಡಾ ಆದರೂ ಹಾಕಿ, ಅಡುಗೆ ಸೋಡಾ ಆದರೂ ಹಾಕಿ, ಬೇಕಿಂಗ್ ಸೋಡಾ ಆದರೂ ಹ್ಯಾಸ್ ಯುವರ್ ವಿಶ್, ಅದನ್ನು ಹಾಕ್ಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತು ಕುಕ್ಕರ್ ತೊಗೊಂಡೆ. ಕುಕ್ಕರಲ್ಲಿ ಚೆನ್ನಾಗಿ ನಾನು ಎಣ್ಣೆ ಹಾಕ್ಕೊಂಬಿಟ್ಟು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಅಪ್ಲೈ ಮಾಡಿದ್ದಾದಮೇಲೆ ನೋಡಿ ಈ ಥರ ಇರಬೇಕು. ತಿಕ್ಕಾಗೂ ಅಲ್ಲ, ತಿನ್ನಾಗೂ ಆಗಲ್ಲ, ಒಳ್ಳೆ ಇಡ್ಲಿ ಮಾಡ್ತೀವಲ್ಲ ಆ ರೀತಿಯಲ್ಲಿ ಚೆನ್ನಾಗಿರ್ಬೇಕು ಇಡ್ಲಿ. ಅದಾದಮೇಲೆ ನಾನು ಪ್ಯಾನ್ನ ಇಟ್ಟು ಕುಕ್ಕರಿಂದು ನೋಡಿ ಮೇಲೆ ಪ್ಯಾನ್ನ ಮುಚ್ತಾ ಇದ್ದೀನಿ. ವಿಸಿಲ್ ಹಾಕಲಿಲ್ಲ ನಾನು, ಅರ್ಧ ಗಂಟೆ ಬಿಟ್ಟು ನೋಡಿದೆ, ತುಂಬ ಚೆನ್ನಾಗಿತ್ತು. ಅದು ಯಾವ ಥರ ಆಗಿದೆ ಅಂತ ಸ್ಪೂನ್ ಅಥವಾ ನೀವು ಚಾಕುನ ಇಟ್ಕೊಂಡು ನೋಡ್ಬೋದು. ತುಂಬ ಚೆನ್ನಾಗಾಗಿತ್ತು ಗಾಯ್ಸ್. ಅದೇನಂದರೆ ತಳ ಹಿಡ್ಕೊಂಬಿಟ್ಟಿತ್ತು, ಚೆನ್ನಾಗಿ ತುಂಬ ಹಿಡ್ಕೊಂಬಿಟ್ಟಿತ್ತು, ಅದು ತೆಗಿಯೋಕ್ಕೆ ಬರಲಿಲ್ಲ. ಅದಾದಮೇಲೆ ತೆಗೆದ್ವಿ. ಅದಾದಮೇಲೆ ಕಟ್ ಮಾಡಿ ನಾನು ಮನೇಲಿರೋರೆಲ್ಲರೂ ತಿಂದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಟ್ರೈ ಮಾಡಿ, ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.